ನಮಸ್ಕಾರ ಪ್ರಿಯ ಬಂಧುಗಳೇ. ಈ ದಿನ ನವರಾತ್ರಿಯ ದುರ್ಗೆಯ 8ನೇ ಅವತಾರವಾದ ಮಹಾಗೌರಿಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಮಹಾಕಾಳಿಯಾಗಿ ಅವತಾರ ತಾಳಿದ ಪಾರ್ವತಿಯು ರಾಕ್ಷಸರನ್ನು ಕೊಂದ ನಂತರ ಅವಳ ಮೈ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ಅವಳು ಪುನಃ ತನ್ನ ಹಳೆಯ ಮೈಬಣ್ಣವನ್ನು ಪಡೆದುಕೊಳ್ಳಲು ಬ್ರಹ್ಮದೇವನನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸುತ್ತಾಳೆ. ಬ್ರಹ್ಮದೇವನು ಸಂತೋಷಗೊಂಡು ಪಾರ್ವತಿಯನ್ನು ಆಶೀರ್ವದಿಸಿ ಹಿಮಾಲಯದಲ್ಲಿರುವ ಮಾನಸ ಸರೋವರಕ್ಕೆ ಹೋಗಿ ಸ್ನಾನ ಮಾಡುವಂತೆ ಹೇಳುತ್ತಾನೆ. ಹಿಮಾಲಯದಲ್ಲಿರುವ ಮಾನಸ ಸರೋವರಕ್ಕೆ ಪಾರ್ವತಿ ಕಾಲಿಟ್ಟ ತಕ್ಷಣ ಅವಳ ಕಪ್ಪು ಚರ್ಮವು ಬೇರ್ಪಟ್ಟು ಬಿಳಿ ಚರ್ಮವಾಗಿ ಮಾಂತ್ರಿಕವಾಗಿ ಹೆಣ್ಣಿನ ರೂಪವನ್ನು ಪಡೆದುಕೊಂಡಳು. ಈ ಹೆಣ್ಣನ್ನು ಕೌಶಿಕಿ ಎಂದು ಕರೆಯಲಾಯಿತು. ಕೌಶಿಕಿಯು ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ಭಯಾನಕ ರಾಕ್ಷಸರನ್ನು ನಾಶ ಮಾಡಿದಳು. ಶುಂಭ ಮತ್ತು ನಿಶುಂಭರು ಭಗವಾನ್ ಬ್ರಹ್ಮನಿಂದ ವರವನ್ನು ಪಡೆದಿದ್ದರು. ಅವರು ಯಾವುದೇ ಮನುಷ್ಯ, ದೇವತೆ, ರಾಕ್ಷಸ ಅಥವಾ ದೇವತೆಗಳಿಂದ ಕೊಲ್ಲಲ್ಪಡಲು ಸಾಧ್ಯವಿಲ್ಲ ಎಂದು. ಮತ್ತು ಕೌಶಿಕಿ ಅವರನ್ನು ಹೀಗೆ ಕೊಂದಳು. ಪಾರ್ವತಿ ಸ್ನಾನ ಮಾಡಿದ ನಂತರ ಅದ್ಭುತವಾಗಿ ಅವಳ ಚರ್ಮವು ಬಿಳಿ ಮತ್ತು ಕಾಂತಿಯುತವಾಗಿ ಹೊಳೆಯಲ್ಪಟ್ಟಿತು. ಮತ್ತೊಮ್ಮೆ ಬಿಳಿ ಚರ್ಮದವಳಾದಳು ಮತ್ತು ಅವಳನ್ನೇ ಮಹಾಗೌರಿ ಎಂದು ಪ್ರಸಿದ್ಧಳಾದಳು. ಮಹಾಗೌರಿ ಮಾತೆಗೆ 4 ತೋಳುಗಳಿವೆ. ಅವಳು ಒಂದು ಕೈಯಲ್ಲಿ ತ್ರಿಶೂಲವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಡಮರುವನ್ನು ಹಿಡಿದಿದ್ದಾಳೆ. ಅವಳು ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ. ಅವಳು ದಯೆ ಮತ್ತು ನೈತಿಕತೆಯ ಸಂಕೇತ. ಅದು ಅದ್ಭುತವಾದ ಕತೆ. ಅವಳು ನಿಜವಾಗಿಯೂ ಬಿಳಿ ಚರ್ಮವನ್ನು ಹೊಂದಿರುವುದರಿಂದ ಅವಳ ಹೃದಯವೂ ಅಷ್ಟೇ ಬಹಳ ವಿಶಾಲವಾಗಿತ್ತು. ಮಹಾಗೌರಿ ದೇವಿಗೆ ಅಗಾಧವಾದ ಧೈರ್ಯಶಾಲಿ ಮತ್ತು ಸುಂದರವಾದ ಹೃದಯವಿತ್ತು. ಇವರು ನವರಾತ್ರಿಯಲ್ಲಿ 8ನೇ ದಿನ ಆರಾಧಿಸುವ ದೇವಿ ಮಹಾಗೌರಿಯಾಗಿ ಪೂಜಿಸಲ್ಪಡುತ್ತಾರೆ. ಇವರು ದುರ್ಗಾದೇವಿಯ ಅಷ್ಟಮೂರ್ತಿಗಳಲ್ಲಿ ಒಬ್ಬರು. ಮಹಾಗೌರಿ ಎಂದರೆ ಅತಿ ಶ್ವೇತ ವರ್ಣದವಳು ಎಂದು ಅರ್ಥ. ಇವರು ಪರಮ ಶುದ್ಧತೆ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತಾಳೆ. ಮಹಾ ಅಂದರೆ ಮಹಾನ್, ಮಹತ್ತರ. ಶುದ್ಧ ಅಂದರೆ ಬಿಳಿ ಪ್ರಕಾಶಮಾನವಾದ ದೇಹ, ಹಾಲಿನಂತೆ ಬಿಳಿ ಚಂದ್ರನಂತೆ ಕಂಗೊಳಿಸುತ್ತಾಳೆ. ಮಹಾಗೌರಿ 4 ಕೈಗಳನ್ನು ಹೊಂದಿರುತ್ತಾಳೆ. ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಡಮರುಗ ಹಿಡಿದಿರುತ್ತಾಳೆ. ಇನ್ನು 2 ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ವರಮುದ್ರೆ ರೂಪದಲ್ಲಿ ಇರುತ್ತದೆ. ಅವಳು ಬಿಳಿ ವಸ್ತ್ರ ಧರಿಸಿರುತ್ತಾಳೆ. ಬಿಳಿ ವೃಷಭ ವಾಹನದ ಮೇಲೆ ಆಸೀನಳಾಗಿರುತ್ತಾಳೆ. ಮಹಾಗೌರಿಯ ಆರಾಧನೆಯಿಂದ ಪಾಪಗಳು ದೂರವಾಗಿ ಮನಸ್ಸು ಶುದ್ಧವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು ಮತ್ತು ಸಂತೋಷ ನೀಡುತ್ತಾಳೆ. ಅವಳ ಭಕ್ತರು ಜೀವನದಲ್ಲಿ ಎಲ್ಲ ಬಗೆಯ ಸಂಕಟಗಳಿಂದ ವಿಮುಕ್ತರಾಗುತ್ತಾರೆ. ಮಹಾಗೌರಿ ಬಿಳಿ ಹೂಗಳು ಅಂದರೆ ಬಹಳ ಪ್ರೀತಿ. ಅಂದರೆ ಮಲ್ಲಿಗೆ ಹೂವು ಬಹಳ ಪ್ರಿಯ. ಭೋಗಕ್ಕಾಗಿ, ನೈವೇದ್ಯಕ್ಕಾಗಿ ಸಾಮಾನ್ಯವಾಗಿ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ. ಇವಳ ಆರಾಧನೆಯಿಂದ ಶುದ್ಧತೆ, ಶಾಂತಿ, ಕ್ಷಮೆ, ದಯೆ, ಕರುಣೆ ಮತ್ತು ಭಕ್ತರ ಜೀವನದಲ್ಲಿ ಧನಧಾನ್ಯ, ಸಂಪತ್ತು, ಸಮೃದ್ಧಿಯು ಎಲ್ಲ ದೊರೆಯುತ್ತದೆ. ಓಂ ಮಹಾಗೌರಿಯೇ ನಮಃ.